ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸಿ ಎಂ ಸರ್ ಚಾನಲ್ಗೆ ಸ್ವಾಗತ. ನಾನು ಈಗ 10ನೇ ತರಗತಿಯ ಎ ಹೀರೋ ಅಂತಕ್ಕಂಥ ಮೊದಲ ಪಾಠದ ಮೇಲೆ ಭಾಗ 1 ಕಂಪ್ಲೀಟ್ ಮಾಡಿದ್ದೀನಿ. ಆ ಭಾಗ 1 ನೀವು ನೋಡದೇ ಇದ್ದಿದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಲಿಂಕನ್ನು ಬಿಟ್ಟಿರ್ತೀನಿ. ಅದನ್ನು ಲಿಂಕನ್ನು ಬಳಸಿಕೊಂಡು ನೀವು ಆ ವಿಡಿಯೋನ ನೋಡಬಹುದಾಗಿದೆ. ಹಾಗೆಯೇ ಈ ಪಾಠದ ಮೇಲೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ಕೂಡ ಮಾಡಿದ್ದೀನಿ. ಆ ವಿಡಿಯೋನು ಕೂಡ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ತಾವು ಅದನ್ನು ಬಳಸಿಕೊಂಡು ಆ ಒಂದು ವಿಡಿಯೋವನ್ನು ನೀವು ನೋಡಬಹುದು. ಹಾಗೆಯೇ ಈಗ ನಾನು 9ನೇ ಪ್ಯಾರಾಗ್ರಾಫದಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಗೆಟ್ ಅಪ್ ಸ್ವಾಮಿ ಸೇಡ್ ಫಾದರ್ ಫಾರ್ ದ 3rd ಟೈಮ್ ಆ್ಯಂಡ್ ಸ್ವಾಮಿ ಗಾಟ್ ಅಪ್. 3ನೇ ಬಾರಿಗೆ ತಂದೆಯವರು ಹೇಳ್ತಾರೆ, ಎದ್ದೇಳು ಸ್ವಾಮಿ ಅಂತ ಹೇಳ್ತಾರೆ. ಆಗ ಸ್ವಾಮಿ ಎದ್ದೇಳ್ತಾನೆ. ಫಾದರ್ ರೂಲ್ಡ್ ಅಪ್ ಹಿಸ್ ಬೆಡ್, ಟುಕ್ ಇಟ್ ಅಂಡರ್ ಹಿಸ್ ಆರ್ಮ್ ಆ್ಯಂಡ್ ಸೈಡ್ ಕಮ್ ವಿತ್ ಮೀ. ತಂದೆಯವರು ಏನು ಮಾಡ್ತಾರೆ, ಅವನ ಹಾಸಿಗೆಯನ್ನು ಸುರುಳಿ ಮಾಡಿಕೊಂಡು ಆರ್ಮ್ದಲ್ಲಿ ಹಿಡ್ಕೊಂಡು ಆ ಸ್ವಾಮಿಗೆ ಹೇಳ್ತಾರೆ, ಕಮ್ ವಿತ್ ಮೀ, ನನ್ನ ಜೊತೆ ಬಾ. ಸ್ವಾಮಿ ಲುಕ್ಡ್ ಅಟ್ ಗ್ರ್ಯಾನಿ. ಆ ಸಮಯದಲ್ಲಿ ಸ್ವಾಮಿ ತನ್ನ ಅಜ್ಜಿ ಕಡೆಗೆ ನೋಡ್ತಾನೆ. ಹೆಸಿಟೇಡ್ ಫಾರ್ ಎ ಮೂಮೆಂಟ್ ಆ್ಯಂಡ್ ಫಾಲೋಡ್ ಹಿಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್. ಆ ಕ್ಷಣದಲ್ಲಿ ಹೆದರ್ಕೊಂಡಿರ್ತಾನೆ. ಹಾಗೆಯೇ ಆ ಆಫೀಸ್ನಲ್ಲಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಆನ್ ದ ವೇ ಹಿ ಥ್ರೂ ಲುಕ್ ಆಫ್ ಅಪೀಲ್ ಅಟ್ ಹಿಸ್ ಮದರ್ ಆ್ಯಂಡ್ ಸಿ ಸೈಡ್. ಆ ರೂಮ್ ಕಡೆಗೆ ಹೋಗ್ತಿರ್ಬೇಕಾದ್ರೆ, ಆನ್ ದ ವೇ ಆ ರೂಮಿನ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಒಂದು ಅಪೀಲ್ ಇರುತ್ತೆ. ಅವನ ಕಣ್ಣಿನ ನೋಟದಲ್ಲಿ ಒಂದು ಅಪೀಲ್ ಇರುತ್ತೆ. ಏನಪ್ಪ ಅಂತಂದರೆ, ತಾಯಿ ಏನಾದರೂ ನನಗೆ ಸಹಾಯ ಮಾಡ್ತಾಳೆ ಏನೋ ಅಂತಕ್ಕಂಥ ಅಪೀಲ್ ಇರುತ್ತೆ. ಆವಾಗ ತಾಯಿ ಅವನ ಅಪೀಲನ್ನು ಅರ್ಥ ಮಾಡಿಕೊಂಡು, ಕಣ್ಣಿನ ಅಪೀಲನ್ನು, ನೋಟವನ್ನು ಅರ್ಥ ಮಾಡಿಕೊಂಡು ಹೇಳ್ತಾಳೆ, ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್. ಅವನನ್ನು ಆಫೀಸ್ ರೂಮ್ ಕಡೆಗೆ ಯಾಕೆ ತೆಗೆದುಕೊಂಡು ಹೊಂಟಿದ್ದೀರಿ? ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್. ನನಗನ್ಸುತ್ತೆ ಅವನ ಹಾಲ್ನಲ್ಲೇ ಮಲ್ಕೊಂಡು ಬಿಡ್ರಿ ಅಂತ ಹೇಳ್ತಾಳೆ. ಐ ಡಿಡ್ ನಾಟ್ ಥಿಂಕ್ ಸೊ ಫಾದರ್ ಸೈಡ್. ನಾನು ಹಂಗೆ ಅಂದ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ತಂದೆ. ಆ್ಯಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೌಡ್ ಹೆಡ್. ಆಮೇಲೆ ತಲೆಯನ್ನು ಬಾಗಿಸಿಕೊಂಡು ಸ್ವಾಮಿ ತನ್ನ ತಂದೆಯನ್ನು ಹಿಂಬಾಲಿಸ್ತಾನೆ. ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್. ಅಪ್ಪಾಜಿ, ಇಲ್ಲೇ ನನ್ನ ಹಾಲ್ನಲ್ಲಿ ಮಲಗಲಿಕ್ಕೆ ಬಿಡಿ ಅಂತ ಹೇಳ್ತಾನೆ. ಸ್ವಾಮಿ ಪ್ಲೀಡೆಡ್, ಬೇಡ್ಕೊಳ್ತಾನೆ. ಯುವರ್ ಆಫೀಸ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಅಲ್ಲಿ ನಿಮ್ಮ ಲಾ ಬುಕ್ಸ್ಗಳಿದ್ದಾವಲ್ಲ, ಅದ್ರ ಹಿಂದುಗಡೆ ಏನು ಸ್ಕಾರ್ಪಿಯನ್ಸ್ ಇರಬೇಕು, ಚೇಳುಗಳಿರಬೇಕು ಅಂತ ಹೇಳ್ತಾನೆ. ಆವಾಗ ಅವ್ರ ತಂದೆ ಹೇಳ್ತಾರೆ, ದೇರ್ ವಾಸ್ ನೋ ಸ್ಕಾರ್ಪಿಯನ್ಸ್ ಲಿಟಿಲ್ ಫೆಲೋ. ಮಗನೇ, ಅಲ್ಲಿ ಸ್ಕಾರ್ಪಿಯನ್ಸ್ ಇಲ್ಲ, ಅಲ್ಲಿ ಚೇಳುಗಳಿಲ್ಲ ಅಂತ ಹೇಳ್ತಾರೆ. ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನಿನಗೆ ಇಷ್ಟ ಆದರೆ ಅಲ್ಲಿ ಬೆಂಚ್ ಮೇಲೆ ಮಲ್ಕೋ ಅಂಥೇಳಿ ತಂದೆಯವರು ಹೇಳ್ತಾರೆ. ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್. ಆಮೇಲೆ ಸ್ವಾಮಿ ಕೇಳ್ತಾನೆ, ನಾನು ಉರಿಯುತ್ತಿರೋ ದೀಪವನ್ನು ಇಟ್ಕೊಳ್ಬೋದಾ ಅಂತ ಕೇಳ್ತಾನೆ. ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ನೀನು ಅದನ್ನು ದೀಪವನ್ನು ಹಚ್ಚಿಕೊಡುವಂತಿಲ್ಲ. ಏನಪ್ಪ ಅಂತಂದರೆ, ನೀನು ರಾತ್ರಿಗೆ ಹೆದರಲೇಬಾರದು. ಇಟ್ ಈಸ್ ಓನ್ಲಿ ಎ ಕ್ವೆಶ್ಚನ್ ಆಫ್ ಹ್ಯಾಬಿಟ್. ನೀನು ಹಾಗೆ ಮಲಗ್ತಾ ಇದ್ದರೆ ಅದು ನಿನಗೇನ ಅಭ್ಯಾಸ ಆಗಿಬಿಡುತ್ತೆ, ಅದು ಹಾಗೆ ಮುಂದೆ ಬೆಳ್ಕೊಂಡು ಬಿಡುತ್ತೆ. ಹಾಗಾಗಬಾರ್ದು ಅಂತ ಹೇಳ್ತಾರೆ. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್. ನೀನೇನು ಮಾಡಬೇಕು, ಗುಡ್ ಹ್ಯಾಬಿಟ್ಸ್ಗಳನ್ನು ಕಲ್ಟಿವೇಟ್ ಮಾಡಿಕೊಳ್ಬೇಕು, ಅಳವಡಿಸ್ಕೊಳ್ಬೇಕು. ನೀನು ಇಂಥ ಹ್ಯಾಬಿಟ್ಗಳನ್ನು ಬಿಟ್ಟು ಬಿಡಬೇಕು. ಯಾಕಂದರೆ ದೊಡ್ಡ ಹುಡುಗನಾಗಿ ಅಲ್ಲಿ ಪಕ್ಕದಲ್ಲಿ ಮಲ್ಕೋದು, ಅಜ್ಜಿ ಪಕ್ಕದಲ್ಲಿ ಮಲ್ಕುವಂತಹ ಅಭ್ಯಾಸವನ್ನು ಬಿಟ್ಟೇ ಬಿಡಬೇಕು. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್ ಅಂತೇಳಿ ಫಾದರ್ ಅವರು ಸ್ವಾಮಿಗೆ ಹೇಳ್ತಾರೆ. ಮತ್ತೆ ಸ್ವಾಮಿ ಕೇಳ್ತಾನೆ, ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್. ಕೊನೆ ಪಕ್ಷ ಬಾಗಿಲನ್ನಾದರೂ ತೆಗೆದು ಬಿಡ್ತೀರಾ ಅಂತ ಕೇಳ್ತಾನೆ. ಆಲ್ ರೈಟ್, ಬಟ್ ಪ್ರಾಮಿಸ್ ಮೀ ಯು ವೋಂಟ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರ್ಯಾನಿ ಸೈಡ್ ಎಟ್ ನೈಟ್. ಆದರೆ ನೀನು ನನಗೊಂದು ಮಾತು ಕೊಡಬೇಕು.
ಆಮೇಲೆ ನೀನು ಮತ್ತೆ ನಿಮ್ಮ ಅಜ್ಜಿ ಪಕ್ಕಕ್ಕೆ ಹೋಗಿ ರಾತ್ರಿನಲ್ಲಿ ಮಲಗಬಾರ್ದು ನೋಡು, ಆ ಮಾತು ಕೊಡಬೇಕು ನೋಡು ನನಗೆ ಅಂತ ಹೇಳ್ತಾರೆ. ಇಫ್ ಯು ಡೂ ಇಟ್, ಎಸ್, ನೀನು ಹೇಗೆ ಮಾಡಿದರೆ ನೀನು ಮತ್ತೆ ರಾತ್ರಿ ಹೊತ್ತಿನಲ್ಲಿ ಮತ್ತೆ ನೀವು ಅಜ್ಜಿ ಪಕ್ಕಕ್ಕೆ ಮಲ್ಕೊಂಡಿದ್ದಾದರೆ, ಇಫ್ ಯು ಡೂ ಇಟ್, ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಶಾಲೆಯಲ್ಲಿ ನಾನು ಬಂದು ಏನಪ್ಪ ಅಂತಂದರೆ, ನೀನು ಹೀಗೆ ಮಾಡಿದ್ದನ್ನು ಹೇಳಿ ಎಲ್ಲರೂ ನಿನ್ನ ನೋಡಿ ನಗುವಂತೆ ಮಾಡ್ತೀನಿ ಅಂತ ಅವ್ರ ತಂದೆಯವರು ಹೇಳ್ತಾರೆ. ಸ್ವಾಮಿ ಫೆಲ್ಟ್ ಕಟ್ ಅಪ್ ಫ್ರಮ್ ಹ್ಯುಮ್ಯಾನಿಟಿ. ಸ್ವಾಮಿ ತಿಳ್ಕೊಳ್ತಾನೆ, ನಮ್ಮ ತಂದೆಯವರಲ್ಲಿ ಹ್ಯುಮ್ಯಾನಿಟಿ ಅನ್ನೋದು ಕಟಪ್ ಆಗಿದೆ, ಆ ಹ್ಯುಮ್ಯಾನಿಟಿಗೆ ಜಾಗನೇ ಇಲ್ಲ, ಎಷ್ಟು ಹೇಳಿದ್ರೂ ಕೂಡ ಬಿಡ್ತಾ ಇಲ್ಲ. ಅದಕ್ಕಾಗಿ ಅವನಿಗೆ ಅನಿಸ್ತು, ಹ್ಯುಮ್ಯಾನಿಟಿ ಅನ್ನೋದು, ಮಾನವೀಯತೆ ಎಂಬುದು ನಮ್ಮ ತಂದೆಯಿಂದ ಹೊರಟೋಗಿದೆ, ಕಟಪ್ ಆಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ತಾನೆ. ಹಿ ವಾಸ್ ಪೇನ್ಡ್ ಆ್ಯಂಡ್ ಆ್ಯಂಗ್ರಿ. ಅವನಿಗೆ ನೋವಾಗಿರುತ್ತೆ ಮತ್ತು ಸಿಟ್ಟಾಗಿರ್ತಾನೆ. ಏನಪ್ಪ ಅಂತಂದರೆ ಮನಸ್ಸಿಗೆ ನೋವಾಗಿರುತ್ತೆ ಮತ್ತು ಸಿಟ್ಟು ಬಂದಿರುತ್ತೆ ಅವನಿಗೆ. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೇನ್ ಆಫ್ ಕ್ರಿಯಾಲಿಟಿ ಹಿ ಸೋ ಇನ್ ಹಿಸ್ ಫಾದರ್ಸ್ ನೇಚರ್. ಅವನು ತಂದೆಯ ಈ ಸ್ವಭಾವವನ್ನು ಅವನು ಇಷ್ಟಪಡಲಿಲ್ಲ. ಸ್ಟ್ರೇನ್ ಆಫ್ ಕ್ರಿಯಾಲಿಟಿ ಏನು ನೋಡಿದ್ನಲ್ಲ ತಂದೆಯಲ್ಲಿ, ಇದು ಅವನಿಗೆ ಇಷ್ಟ ಆಗಲಿಲ್ಲ. He hated the newspaper for printing the tiger story. ಈ ಟೈಗರ್ ಸ್ಟೋರಿಯನ್ನು ಪ್ರಿಂಟ್ ಮಾಡಿರ್ತಕ್ಕಂತಹ ಆ ಒಂದು ನ್ಯೂಸ್ ಪೇಪರ್ನವನ್ನು ಹೇಟ್ ಮಾಡ್ತಾನೆ. ಯಾಕಾದರೂ ಈ ಟೈಗರ್ ಸ್ಟೋರಿಯನ್ನು, ಈ ನ್ಯೂಸ್ ಪೇಪರನ್ನು ಪ್ರಿಂಟ್ ಮಾಡಿದರು, ಅದಕ್ಕೆ ನನಗೆ ಈ ಗತಿ ಬಂದಿತ್ತಲ್ಲ, ಅದು ಯಾಕೆ ಬೇರೆ ಸಬ್ಜೆಕ್ಟ್ ಸಿಗಬಾರ್ದಾ, ಟೈಗರ್ದು ಸಿಗಬೇಕಾ? ಈ ಟೈಗರ್ ಸ್ಟೋರಿ ಬರೆದೋದಕ್ಕೆ ಆ ನ್ಯೂಸ್ ಪೇಪರ್ನವ್ರನ್ನ ಹೇಟ್ ಮಾಡ್ತಾನೆ. he wished that the tiger had not spared the boy. ಅವನು ಅಂದ್ಕೊಂಡಿರ್ತಾನೆ ಏನಪ್ಪ ಅಂತಂದರೆ, ಆ ಹುಡುಗ ಯಾಕಾದರೂ ಉಳ್ಕೊಂಡ, ಎಷ್ಟು ಫೈಟ್ ಮಾಡಿದ, ಆಯಿತು ಓಕೆ, ಫೈಟ್ ಮಾಡಿದರೆ ಟೈಗರೇ ಅವನು ತಿಂದು ಹಾಕಬೇಕಾಗಿತ್ತು ಅಂತ ಅಂದ್ಕೊಂಡ. ಕೊನೆಗೆ ಅವನು ಯಾಕೆ ಉಳ್ಕೋತಾನೆ ಅಂತೇಳಿ ತಿಳ್ಕೊಂಡ. ಹಿ ಡಿಡ್ ನಾಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್ ಬಟ್ ಎ ಮಾನ್ಸ್ಟರ್. ಏನು ಫೈಟಿಂಗ್ ಮಾಡಿ ಹುಡುಗ ಉಳ್ಕೊಂಡಿದ್ನಲ್ಲ, ಗಿಡ ಹತ್ತಿಯನ್ನು ಕುಂತು ಆಮೇಲೆ ಮತ್ತೆ ಆ ಹುಡುಗನಾಗಿ ಕಾಣ್ತಾನೆ. ಆದರೆ ಹಾಗ್ಯಾಕೆ ಕಂಡ ಅವನು ಸತ್ತೇ ಹೋಗಬೇಕಾಗಿತ್ತು. ಆಮೇಲೆ ಇವಾಗ ನನಗೆ ಹೆಂಗೆ ಕಾಣ್ತಾ ಇದ್ದಾನ, ಹುಡುಗ ಅಂತ ಕಾಣ್ತಾ ಇಲ್ಲ ಮರ, ನನ್ನ ಪಾಲಿಗೆ ಅವನೊಬ್ಬ ಮಾನ್ಸ್ಟರ್, ರಾಕ್ಷಸನ ಥರ ಕಾಣ್ತಾ ಇದ್ದಾನೆ. ಯಾಕಂದರೆ ಇಷ್ಟಕ್ಕೂ ಎಲ್ಲದಕ್ಕೂ ಕಾರಣ ಆ ಉಳ್ಕೊಂಡಿರ್ತಕ್ಕಂಥ ಹುಡುಗಾಣಿ ಅಲ್ಲ. ಅದಕ್ಕೆ ಅವನು ಈ ರೀತಿ ಅಂದುಕೊಳ್ತಾನೆ. ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡಿಪೆಂಡ್. ಕತ್ತಲ ಆಗ್ತಿದ್ದಂಗೆ, ಆವರಿಸ್ತಿದ್ದ ಹಾಗೆ ಆ ಒಂದು ರೂಮಿನಲ್ಲಿ ಎಲ್ಲವೂ ಶಾಂತವಾಗಿರುತ್ತೆ. ಹೀಸ್ ಹಾರ್ಟ್ ಬೀಟ್ ಫಾಸ್ಟರ್. ಅವನ ಎದೆಯ ಬಡಿತ ಜೋರಾಗುತ್ತೆ. ಹಿ ರಿಮೆಂಬರ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ ಹಿ ಹ್ಯಾಡ್ ಹರ್ಡ್ ಇನ್ ಹೀಸ್ ಲೈಫ್. ಅವನ ಜೀವನದಲ್ಲಿ ಕೇಳಿರ್ತಕ್ಕಂಥ ಎಲ್ಲ ದೆವ್ವ ಮತ್ತು ಭೂತಗಳ ಕಥೆಗಳು ಅವನಿಗೆ ನೆನಪಾಗುತ್ತವೆ. How often his chumani had seen the devil in the banyan tree at the street end. ಇವನ ಫ್ರೆಂಡ್ ಆಗಿರ್ತಾನೆ ಮಣಿ ಅಂತೇಳಿ. ಆ ಮಣಿ ಹಾಗಾಗಿ ಹೇಳ್ತಿರ್ತಾನೆ ಏನಪ್ಪ ಅಂತಂದರೆ, ಅವರ ಓಣಿಯ ಎಂಡದಲ್ಲಿ ಒಂದು ಬನಿಯಾನ್ ಟ್ರೀ, ಆಲದ ಮರ ಇರುತ್ತೆ. ಆ ಆಲದ ಮರದಲ್ಲಿ ನಾನು ಡೆವಿಲ್ ನೋಡಿದ್ದೀನಿ ಅನ್ನತಕ್ಕಂಥದ್ದನ್ನು ಮೇಲಿನ ಮೇಲೆ ಹೇಳ್ತಿರ್ತಾನೆ. ಅದು ಕೂಡ ನೆನಪಾಗುತ್ತೆ. ಆ್ಯಂಡ್ ವಾಟ್ ಅಬೌಟ್ ಪೂವರ್ ಮುನಿಸ್ವಾಮೀಸ್ ಫಾದರ್. ಆ ಬಡಪಾಯಿ ಮುನಿಸ್ವಾಮಿಯ ಅವರ ತಂದೆ ಬಗ್ಗೆ, ಹೂ ಸ್ಪ್ಯಾಟೌಟ್ ಬ್ಲಡ್, ಅವನು ರಕ್ತವನ್ನು ಕಕ್ಕಿರ್ತಾನಂತೆ. ಎಸ್, ಯಾಕಂದರೆ ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್ ಸ್ಲ್ಯಾಪ್ಡ್ ಹೀಸ್ ಚೀಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್. ಒಂದು ದಿನ ರಾತ್ರಿ ಅವನು ಮನೆಗೆ ಬರ್ತಿರ್ಬೇಕಾದ್ರೆ, ಮಧ್ಯರಾತ್ರಿನಲ್ಲಿ ಮನೆಗೆ ಬರ್ತಿರ್ಬೇಕಾದ್ರೆ ಯಾವ ದಾರಿಗೆ ಹೊಂಟಪ್ಪ ಅಂದರೆ, ಆ ರಿವರ್ ಇರುತ್ತಲ್ಲ, ರಿವರ್ ಪಕ್ಕದಲ್ಲಿ ಒಂದು ದಾರಿ ಇರುತ್ತೆ. ಆ ದಾರಿ ಪಕ್ಕದಿಂದ ಅವನು ಮನೆಗೆ ಬರ್ತಿರ್ಬೇಕಾದ್ರೆ ಒಂದು ಡೆವಿಲ್ ಅವನಿಗೆ ಅಡ್ಡಾಗುತ್ತೆ. ಡೆವಿಲು ಅವನಿಗೆ
ಗಲ್ಲಿಗೆ ಜೋರಾಗಿ ಹೊಡೆಯುತ್ತೆ. ಆ ಹೊಡೆದ ಪರಿಣಾಮವಾಗಿ ಅವನು ಸ್ಪ್ಯಾಟ್ ಔಟ್ ಬ್ಲಡ್ ಅಂದರೆ ರಕ್ತವನ್ನು ಕಕ್ಕಿರ್ತಾನೆ. ಇದು ಕೂಡ ಅವನಿಗೆ ನೆನಪಾಗುತ್ತೆ. ಆ್ಯಂಡ್ ಸ್ವಾನ್ ಆ್ಯಂಡ್ ಆನ್ ಹೀಸ್ ಥಾಟ್ಸ್ ಕಂಟಿನ್ಯೂಡ್. ಹೀಗೇ ಅವನ ಆಲೋಚನೆಗಳು ಮುಂದುವರಿತಾನೇ ಇರುತ್ತೆ. ಹಿ ವಾಸ್ ಪೇಂಟ್ ವಿತ್ ಫಿಯರ್. ಅವನು ತುಂಬ ಹೆದರ್ತಾನೆ, ಬಲಹೀನ ಆಗಿರ್ತಾನೆ, ಹೆದರಿ. ಎ ರೇ ಆಫ್ ಲೈಟ್ ಫ್ರಾಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್ ಆ್ಯಂಡ್ ಕ್ಯಾಸ್ಟ್ ಶ್ಯಾಡೋ ಆನ್ ದ ವಾಲ್. ಆ ಬೀದಿ ದೀಪದ ಒಂದು ಬೆಳಕಿನ ಕಿರಣ ಆ ಗೋಡೆಯ ಮೇಲೆ ಬಿದ್ದಿರುತ್ತೆ. ಥ್ರೂ ದ ಸ್ಟಿಲ್ನೆಸ್ all kind of noises reached his ears. The ticking of the clock, a rustle of trees, and snoring sounds, and some vague night insect humming. ಅವನಿಗೆ ಆ ಪ್ರಶಾಂತತೆಯಲ್ಲಿ ಕೆಲವೊಂದು ಶಬ್ದಗಳನ್ನು ಕೇಳ್ತಾನೆ. ಕೈಂಡ್ಸ್ ಆಫ್ ನಾಯ್ಸರ್ಸ್ ಯಾವ್ಯಾವಪ್ಪ ಅಂತಂದರೆ, ಟಿಕ್ಕಿಂಗ್ ಆಫ್ ದ ಕ್ಲಾಕ್, ಒಂದು ಗಡಿಯಾರದ ಟಿಕ್ ಟಿಕ್ ಅಂತಕ್ಕಂಥ ಸಪ್ಪಳ. ಯಾಕಂದರೆ ಎಲ್ಲ ಕಡೆ ಸಪ್ಪಳ ಇಲ್ಲದಾಗ ಮನೆಯಲ್ಲಿ ಕೂಡ ರಾತ್ರಿಯಲ್ಲಿ ಟಿಕ್ ಟಿಕ್ ಅನ್ನುವಂಥದ್ದು ಕೇಳಿಸುತ್ತಲ್ಲ, ಅದನ್ನು ಕೇಳ್ತಾನೆ. ರಸಲ್ ಆಫ್ ಟ್ರೀಸ್, ಆ ಗಿಡದ ಎಲೆಗಳು ಬಡಿತಾವಲ್ಲ, ಆ ಒಂದು ಎಲೆಗಳ ಸಪ್ಪಳ ಬರುತ್ತಲ್ಲ, ಆ ಒಂದು ಸಪ್ಪಳವನ್ನು. ಸ್ನೋರಿಂಗ್ ಸೌಂಡ್ಸ್ ಅಂದರೆ ಗೊರಕೆಯ ಸಪ್ಪಳನ್ನು. ಹಾಗೆಯೇ ವೇಜ್ ನೈಟ್ ಇನ್ಸೆಕ್ಟ್ ಅಂತಂದರೆ ರಾತ್ರಿ ಕೀಟಗಳ ಒಂದು ಶಬ್ದ, ಗುಯ್ಯಾಡಿಸುವಂಥ ಒಂದು ಸಪ್ಪಳವನ್ನು ಅವನು ಕೇಳಿಸ್ಕೊಳ್ತಾನೆ. ಆವಾಗ ಏನು ಮಾಡ್ತಾನೆ, ಹಿ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ ದ್ಯಾಟ್ ಹಿ ಕುಡ್ ಹಾರ್ಡ್ಲಿ ಬ್ರೆತ್. ಅವನು ಎಲ್ಲ ಕಡೆ ಮುಚ್ಕೊಳ್ತಾನೆ. ಎಷ್ಟು ಮುಚ್ಕೊಳ್ತಾನಪ್ಪ ಅಂತಂದರೆ ಅವನು ಉಸಿರಾಟಕ್ಕೂ ಕೂಡ ತೊಂದರೆ ಆಗ್ತಿತ್ತು. ಆ ಒಂದು ಹಾರ್ಡ್ ಬ್ರೆತ್ ಆಗ್ತಿತ್ತು. ಆ ರೀತಿಯಲ್ಲಿ ತನ್ನನ್ನು ತಾನು ಕವರ್ ಮಾಡ್ಕೊಳ್ತಾನೆ, ಮುಚ್ಕೊಳ್ತಾನೆ. ಎವ್ರಿ ಮೂಮೆಂಟ್ ಹಿ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಪ್ರತಿ ಕ್ಷಣವೂ ನಿರೀಕ್ಷೆ ಮಾಡ್ತಿರ್ತಾನೆ, ದೆವ್ವ ಬರುತ್ತೆ, ನನ್ನನ್ನು ಒಯ್ಯುತ್ತೆ, ದೂರ ಒಯ್ಯುತ್ತೆ. ಎಸ್, ದೇರ್ ವಾಸ್ ಇನ್ಸ್ಟನ್ಸ್ ಆಫ್ ಹೀಸ್ ಓಲ್ಡ್ ಫ್ರೆಂಡ್ ಇನ್ ದ 4th class who suddenly disappeared and was said to have been carried up by a ghost to Siam and Nepal. ಅವನಿಗೆ ಒಂದು ಇನ್ಸ್ಟನ್ಸ್ ಏನಪ್ಪ ಅಂದರೆ ಒಂದು ಘಟನೆ ನೆನಪಾಗುತ್ತೆ. ಯಾವುದಪ್ಪ ಅಂತಂದರೆ, ಯಾವಾಗ ಇವನು 4ನೇ ತರಗತಿಯಲ್ಲಿ ಓದ್ತಿರ್ತಾನಲ್ಲೇ, ಆ ಒಂದು ಓದುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ಡಿಸ್ಅಪಿಯರ್ ಆಗಿರ್ತಾನೆ, ಕಾಣೆಯಾಗಿರ್ತಾನೆ. ಅವನ ಕಾಣೆಯಾಗಿರುವುದನ್ನು ಆ ಊರಿನ ಜನ ಮಾತನಾಡ್ಕೊಳ್ತಿರ್ತಾರಂತೆ. ಏನಂತೆ ಮಾತನಾಡ್ಕೊಳ್ತಿರ್ತಾರೆ ಅಂದರೆ, ಆ ಒಂದು ಗೋಸ್ಟ್ ಅಂದರೆ ಆ ದೆವ್ವ ಬಂದು ಅವನನ್ನು ಸಿಯಾಮ್ ಮತ್ತು ಸಿಯಾಮ್ಕೋ ಅಥವಾ ನೇಪಾಳಕ್ಕೋ ತೆಗೆದುಕೊಂಡು ಹೋಗಿದಂತೆ. ಇದು ಕೂಡ ಅವನಿಗೆ ನೆನಪಾಗುತ್ತೆ. ಸ್ವಾಮಿ hurriedly got up and spread his bed under the bench and crouched there. ತಕ್ಷಣಕ್ಕೆ ಸ್ವಾಮಿ ಎದ್ದೇಳ್ತಾನೆ. ಆಮೇಲೆ ಎದ್ದು ಬಿಟ್ಟು ಅವನು ಆ ಬೆಂಚಿನ ಮೇಲೆ ಇರ್ತಾನೆಲ್ಲ, ಆ ಬೆಂಚಿನ ಮೇಲಿಂದ ಎದ್ದು ಕೆಳಗಡೆ ಅಂಡರ್ ದ ಬೆಂಚ್ ಬರ್ತಾನೆ, ಕೆಳಗಡೆ ಬರ್ತಾನೆ. ಬೆಂಚಿನ ಕೆಳಗಡೆ ಬಂದು ಕ್ರಾಂಚ್ ದೇರ್, ಅಲ್ಲಿ ಮುದುಡಿಕೊಳ್ತಾನೆ. ಎಸ್, ಇಟ್ ಸೀಮ್ಸ್ ಟು ಬಿ ಎ ಮಚ್ ಸೇಫರ್ ಪ್ಲೇಸ್, ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರಿಸೂರಿಂಗ್. ಅವನು ಏನು ತಿಳ್ಕೊತಾನಪ್ಪ ಅಂದರೆ, ಅಂಡರ್ ದ ಬೆಂಚ್ ಇದಲ್ಲ, ಆ ಒಂದು ಪ್ಲೇಸ್ ಸೇಫರ್ ಆಗಿದೆ, ಕಾಂಪ್ಯಾಕ್ಟ್ ಆಗಿದೆ, ಆಮೇಲೆ ರಿಸರಿಂಗ್ ಆಗಿದೆ. ಒಂದು ಸ್ವಲ್ಪ ಧೈರ್ಯ ಬರ್ತೈತೆ ನನಗೆ ಇಲ್ಲಿ ಕೆಳಗಡೆ ಮುರ್ಕೊಂಡ್ರೆ. ಮ್ಯಾಲ ಮಕ್ಕೊಂಡೆ ಅಂದರೆ ಆಗ್ತೈತಿ, ದೇವ್ ಈಜಿಯಾಗಿ ನನ್ನ ಎಳ್ಕೊಂಡು ಹೋಗ್ತೈತಿ ಅಂತ ತಿಳ್ಕೊಂಡ. ಅದಕ್ಕಾಗಿ ಅಂಡರ್ ದ ಬೆಂಚ್ ಬಂದ. ಶೂಟ್ ಹಿಸ್ ಐಸ್ ಟೈಟ್ ಆ್ಯಂಡ್ ಎನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಹೀಸ್ ಬ್ಲ್ಯಾಂಕೆಟ್ ಒನ್ಸ್ ಅಗೈನ್ ಆ್ಯಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್. ಅವನು ಕಣ್ಣುಗಳನ್ನು ಮುಚ್ಕೊಳ್ತಾನೆ. ಹೇಗೆ ಮುಚ್ಕೊಳಪ್ಪ ಅಂದರೆ, ಬಹಳ ತುಂಬ ಟೈಟಾಗಿ ಮುಚ್ಕೊಳ್ತಾನೆ. ಆಮೇಲೆ ಅವನಿಗೆ ಗೊತ್ತಿಲ್ಲದಂಗೆ ನಿದ್ರೆಗೆ ಜಾರಿ ಹೋಗ್ತಾನೆ. ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್. ಅವನು ನಿದ್ದೆಯಲ್ಲಿ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾನೆ, ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿರ್ತಾನೆ. ಎಸ್, ವಿತ್ ನೈಟ್ ಮೇರ್ಸ್. ಆಮೇಲೆ ಅದೇ ಸಂದರ್ಭದಲ್ಲಿ ಅವರು ಮಲಗಿದಂಥ ಸಂದರ್ಭದಲ್ಲಿ ನೈಟ್ ಮೇರ್ಸ್ ಅಂದರೆ ರಾತ್ರಿ ಕನಸುಗಳು ಪ್ರಾರಂಭ ಆಗುತ್ತೆ.
ಆ ಕನಸಿನಲ್ಲಿ ಒಂದು ಕನಸು ಯಾವುದಪ್ಪ ಅಂತಂದರೆ, ಯಾವ ಕನಸು ಬಿದ್ದಿರುತ್ತೆ ಆತನಿಗೆ ಅಂತಂದರೆ, ಎ ಟೈಗರ್ ವಾಸ್ ಚೇಜಿಂಗ್ ಹಿಮ್. ಆ ಒಂದು ಟೈಗರು ಅವನನ್ನು ಚೇಂಜ್ ಮಾಡ್ತಾ ಇರುತ್ತೆ, ಅವನ್ನ ಹಿಂಬಾಲಿಸ್ತಾ ಇರುತ್ತೆ. ಹಿಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಆ ಒಂದು ಟೈಗರಿಗೆ ಹೆದರಿ ಅವನು ಮುಂದೆ ಓಡ್ತಿರ್ತಾನೆ. ಆ ಓಡುವಂಥ ಸಂದರ್ಭದಲ್ಲಿ ಅವನ ಕಾಲು ಅಲ್ಲಿ ಭೂಮಿಗೆ ಸ್ಟಕ್ ಆಗಿರುತ್ತೆ, ಸಿಲುಕು ಕೊಳ್ಳುತ್ತೆ. ಹಿ ಡಿಸ್ಪ್ರೇಟ್ಲಿ ಟ್ರೈಡ್ ಟು ಎಸ್ಕೇಪ್ ಬಟ್ ಹೀಸ್ ಫೀಟ್ ವುಡ್ ನಾಟ್ ಮೂವ್. ಅವನು ಆ ಸಿಕ್ಕಿರ್ಕೊಂಡಿರ್ತಕ್ಕಂಥ ಒಂದು ಕಾಲನ್ನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ, ಆದರೂ ಕೂಡ ಅದು ಕಾಲು ಮೂವ್ ಆಗೋದಿಲ್ಲ. ಅವನಿಗೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ದ ಟೈಗರ್ ವಾಸ್ ಅಟ್ ಹೀಸ್ ಬ್ಯಾಕ್. ಹಾಗೇ ಆ ಟೈಗರ್ ಇವನು ಹಿಂದೆನೇ ಇತ್ತು, ಅವನು ಚೇಸ್ ಮಾಡ್ತಾನೇ ಇತ್ತು. ಆ್ಯಂಡ್ ಹಿ ಕುಡ್ ಹಿಯರ್ ಇಟ್ಸ್ ಕ್ಲಾವ್ಸ್ ಸ್ಕ್ರ್ಯಾಚ್ ದ ಗ್ರೌಂಡ್, ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಎ ಲೌಡ್ ಥಡ್. ಅವನಿಗೆ ಕೇಳಿಸ್ತಾ ಇತ್ತು ಏನಪ್ಪ ಅಂದರೆ, ಟೈಗರ್ ಸ್ಕ್ರ್ಯಾಚ್, ಅದರ ಕಾಲಿನ ಒಂದು ಉಗುರುಗಳಿಂದ ಆದ ಗ್ರೌಂಡನ್ನು ಚೂರ್ತಾ ಇತ್ತು. ಸ್ಕ್ರ್ಯಾಚ್ ಮಾಡೋದು ಅವನಿಗೆ ಕೇಳಿಸ್ತಾ ಇತ್ತು. ಆಮೇಲೆ ಮತ್ತೊಂದು ಜೋರಾದ ಸಪ್ಪಳು ಕೂಡ ಅವನಿಗೆ ಕೇಳಿಸಿತು. ಸ್ವಾಮಿ ಟ್ರೈ ಟು ಓಪನ್ ಹೀಸ್ ಐಸ್ ಬಟ್ ಐಲಿಡ್ಸ್ ವುಡ್ ನಾಟ್ ಓಪನ್ ಆ್ಯಂಡ್ ದ ನೈಟ್ ಮೇರ್ಸ್ ಕಂಟಿನ್ಯೂ. ಈ ಸಮಯದಲ್ಲಿ ಅವನು ಕಣ್ಣುಗಳನ್ನು ತೆಗಿಲಿಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ಅವನ ಕಣ್ಣನ್ನು ತೆಗಿಲಿಕ್ಕೆ ಆ ರೆಪ್ಪೆಗಳು ಆಗೋದೇ ಇಲ್ಲ. ಹೀಗೇ ಏನಪ್ಪ ಅಂದರೆ ಆ ಕನಸು ಮುಂದುವರಿಯುತ್ತೆ. ಇಟ್ ಪ್ರಿಟೆಂಡ್ ಟು ಕಂಟಿನ್ಯೂ ಫಾರ್ ಎವರ್. ಸ್ವಾಮಿ ಗ್ರೋನ್ ಇನ್ ಡಿಸ್ಪೇರ್. ಸ್ವಾಮಿಯು ಹತಾಶನಾಗಿ ನೋವನ್ನು ಅನುಭವಿಸ್ತಾನೆ. ವಿತ್ ಎ ಡಿಸ್ಪ್ರೇಟ್ ಎಫರ್ಟ್ ಹಿ ಓಪನ್ ಹಿಸ್ ಐಸ್. ಮತ್ತು ಏನಪ್ಪ ಅಂದರೆ ಕಷ್ಟಪಟ್ಟು ಕೊನೆಗೆ ತನ್ನ ಕಣ್ಣುಗಳನ್ನು ತೆಗಿತಾನೆ. ಹಿ ಪುಟ್ ಹೀಸ್ ಹ್ಯಾಂಡ್ ಔಟ್ ಟು ಫೀಲ್ ಹಿಸ್ ಗ್ರ್ಯಾನೀಸ್ ಪ್ರೆಸೆನ್ಸ್ ಎಟ್ ಹಿಸ್ ಸೈಡ್ ಆ್ಯಸ್ ವಾಸ್ ಹಿಸ್ ಹ್ಯಾಬಿಟ್. ಅವನು ತನ್ನ ಕೈಯನ್ನು ಇಡ್ತಾನೆ. ಎಲ್ಲಿಪ್ಪ ಅಂತಂದರೆ ಅವನಿಗೆ ಅಭ್ಯಾಸ ಇರುತ್ತೆ ಮಲಗುವಾಗ, ಯಾಕಂದರೆ ಅದು ಅಜ್ಜಿಯ ಒಂದು ಮೇಲೇ ಕೈ ಒಗಿತಿರ್ತಾನಲ್ಲ, ಅದು ಅಭ್ಯಾಸ ಆಗಿರುತ್ತೆ. ಹಾಗೆಯೇ ಅವಳು ಇದ್ದಾಳೆ ಅಂತ ಅವಳು ಇದ್ದಾಳೆ ಅಂತ ತಿಳ್ಕೊಂಡು ತನ್ನ ಕೈಯನ್ನು ಒಗಿತಾನೆ. ಬಟ್ ಹಿ ಓನ್ಲಿ ಟಚ್ಡ್ ದ ವುಡನ್ ಲೆಗ್ ಆಫ್ ಬೆಂಚ್. ಯಾಕಂದರೆ ಆವಾಗ ಏನು ಆಗಿರ್ತಪ್ಪ ಅಂದರೆ, ಅವನು ಏನು ಟಚ್ ಮಾಡಿರ್ತಾನೆ ಅದು ವುಡನ್ ಲೆಗ್ ಅಂದ ಬೆಂಚ್ ಅನ್ನೋದು ಕಾಲಿಗೆ ಟಚ್ ಮಾಡಿರ್ತಾನೆ, ಅಲ್ಲಿ ಒಗೆದಿರ್ತಾನೆ ಕೈಯನ್ನು. ಆ್ಯಂಡ್ ಹೀಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಮತ್ತೆ ಅವನಿಗೆ ನೆನಪಾಗುತ್ತೆ, ನಾನು ಒಬ್ಬನೇ ಇದ್ದೀನಿ, ಯಾರೂ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಾನು ಒಬ್ಬನೇ ಇದ್ದೀನಿ ಅಂತಕ್ಕಂಥದ್ದು ಮತ್ತೆ ಅವನಿಗೆ ನೆನಪಿಗೆ ಬರುತ್ತೆ. ಹಿ ಸ್ವೆಟೆಡ್ ವಿತ್ ಫ್ರೈಟ್. ಏನಪ್ಪ ಅಂದರೆ ಹೆದರಿಕೆಯಲ್ಲಿ ಬೆವರ್ತಾನೆ, ತುಂಬ ಹೆದರಿ ಬಿಟ್ಟಿರ್ತಾನೆ ಆತ. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರಸ್ಲಿಂಗ್? ಏನು ಸಪ್ಪಳ ಕೇಳಿಸ್ತಾ ಇದೆ ಈಗ? ಎಸ್, he moved to the edge of the bench and stayed into the darkness. ಆವಾಗ ಆ ಬೆಂಚಿನ ಒಂದು ಎಡ್ಜಿಗೆ ಬರ್ತಾನೆ, ಆಮೇಲೆ ಕತ್ತಲಲ್ಲಿ ದಿಟ್ಟಿಸಿ ನೋಡ್ತಾನೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಅದು ಏನೋ ಒಂದು ಮೂವ್ ಆಗ್ತಾ ಇರುತ್ತೆ. ಎಸ್, ಹಿ ಲೇ ಗೇಜಿಂಗ್ ಎಟ್ ಇನ್ ಹಾರರ್. ಅವನು ಅಲ್ಲೇ ಏನಪ್ಪ ಅಂತಂದರೆ ಹೆದರಿರ್ತಾನೆ, ಆ ಹೆದರಿಕೆಯಲ್ಲಿ ಆ ಕಡೆನೇ ನೋಡ್ತಾ ಇರ್ತಾನೆ. ಹೀಸ್ ಎಂಡ್ ಹ್ಯಾಡ್ ಕಮ್. ಅವನು ಅಂದುಕೊಳ್ತಾನೆ, ಇನ್ನು ನನ್ನ ಸಾವು ಬಂದೇ ಬಿಡ್ತು, ನನ್ನ ಎಂಡು ಬಂದೇ ಬಿಡ್ತು ಅಂತ ತಿಳ್ಕೊಳ್ತಾನೆ. ಹಿ ರಿಯಲೈಸ್ಡ್ ದ್ಯಾಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ಡ್ ಹಿಮ್ ಔಟ್ ಆ್ಯಂಡ್ ಟಿಯರ್ ಹಿಮ್. ಅವನು ತಿಳ್ಕೊಳ್ತಾನೆ, ಇವಾಗ ದೆವ್ವು ಬರುತ್ತೆ, ಆಮೇಲೆ ನನ್ನನ್ನು ತೆಗೆದುಕೊಂಡು ಜಕ್ಕೊಂಡು ಹೋಗುತ್ತೆ ಮತ್ತು ನನ್ನನ್ನು ಹರಿದು ಹಾಕುತ್ತೆ ಅಂತೇಳಿ ತಿಳ್ಕೊಳ್ತಾನೆ. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್? ಇನ್ಯಾಕೆ ತಡ? ಹೇಗಾದರೂ ನಾನು ಎಂಡ್ ಬಂದಿದೆ, ಇನ್ಯಾಕೆ ತಡ? ಡೂ ಆರ್ ಡೈ ಅಂತಕ್ಕಂಥ ಒಂದು ಸಂದರ್ಭ ಅವನಿಗೆ. ಹ್ಯಾಸ್ ಇಟ್ ಕೇಮ್ ನಿಯರರ್ ಹಿ ಕ್ರೌಡ್ ಔಟ್ ಫ್ರಾಮ್ ಅಂಡರ್ ದ ಬೆಂಚ್. ಆ ಒಂದು ಏನು ಮೂವಿಂಗ್ ಕ್ರಿಯೇಚರ್ ಇರುತ್ತಲ್ಲ,
ಆ ಒಂದು ಮೂವಿಂಗ್ ಕ್ರಿಯೇಚರ್ ತನ್ನ ಹತ್ರ ಬರ್ತಿದ್ದ ಹಾಗೇನೆ ಇವನು ತೆವಳ್ತಾ ಈ ಬೆಂಚ್ ಕೆಳಗಡೆ ಇರ್ತಾನ, ಆ ಬೆಂಚ್ ಕಡೆಗಿಂದ ಹೊರಗೆ ಬಂದು ತೆವಳ್ತಾ ಹೋಗ್ತಾನೆ, ಆ ಒಂದು ಕ್ರಿಯೇಚರ್ನ ಕಡೆಗೆ ಸಮೀಪ ಹೋಗ್ತಾನೆ. ಹಗ್ಗಡ್ ಇಟ್ ವಿತ್ ಆಲ್ ಹಿಸ್ ಮೈಟ್, ತನ್ನ ಎಲ್ಲ ಶಕ್ತಿಯನ್ನು ಬಳಸಿ ಅದನ್ನು ಹಿಡ್ಕೊಳ್ತಾನೆ, ಹಗ್ ಮಾಡ್ತಾನೆ, ಅಪ್ಪಿಕೊಳ್ತಾನೆ ಅದನ್ನು. ಆ್ಯಂಡ್ ಯೂಸ್ ಹಿಡಿದ ಟೀತ್ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್, ಅವನ ಟೀತನ್ನು ಒಂದು ವೆಪನ್ ಥರ, ಒಂದು ಆಯುಧ ಥರ ಉಪಯೋಗಿಸ್ತಾನೆ ಆ ಒಂದು ಕ್ರಿಯೇಚರ್ ಮೇಲೆ. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಅಲ್ಲಿ ಒಂದು ಸೌಂಡ್ ಕೇಳುತ್ತೆ. ಅವನು ಹಲ್ಲಿನಿಂದ ಏನು ಕಚ್ತಾನೆ ಆವಾಗ ಒಂದು ಸೌಂಡ್ ಕೇಳುತ್ತೆ. ಯಾವುದಪ್ಪ ಅಂದರೆ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ವೆಂಟ್ ಫೋರ್ತ್ ಆ್ಯಂಡ್ ಅಗೋನಿಸ್ಡ್ thundering cry and was followed by a heavy tumbling and falling amidst furniture. In a moment, father, cook and servant came in carrying light. ಅಯ್ಯೋ ಸಮಥಿಂಗ್ ಹ್ಯಾಸ್ ಬೀಟನ್ ಮೀ ಅಂತಕ್ಕಂಥ ಏನು ಸೌಂಡ್ ಬರುತ್ತೆ, ಈ ಸೌಂಡನ್ನು ಕೇಳಿರ್ತಕ್ಕಂಥ, ಈ ಕ್ರೈ ಆಗಿರ್ತಕ್ಕ ಈ ಸೌಂಡನ್ನು ಕೇಳಿರ್ತಕ್ಕಂಥ ಅದೇ ಒಂದು ಮನೆಯಲ್ಲಿರ್ತಕ್ಕಂಥವರ ತಂದೆ, ಆಮೇಲೆ ಅಡಿಗೆಯವ ಮತ್ತು ಒಬ್ಬ ಸೇವಕ ಒಂದು ಬೆಳಕನ್ನು ತೆಗೆದುಕೊಂಡು ಬರ್ತಾರೆ. ಆ್ಯಂಡ್ ಆಲ್ 3 of them ಫೆಲ್ ಆನ್ ದ ಬರ್ಗ್ಲರ್, ಆ 3 ಜನ ಏನು ಮಾಡ್ತಾರೆ, ಆ ಬರ್ಗ್ಲರ್ ಮೇಲೆ ಬೀಳ್ತಾರೆ. ಹೂ ಲೇ ಅಮಿಸ್ಟ್ ದ ಫರ್ನಿಚರ್ ವಿತ್ ಬ್ಲೀಡಿಂಗ್ ಆ್ಯಂಕಲ್, ಅವನ ಆ್ಯಂಕಲ್ದಲ್ಲಿ ಏನಪ್ಪ ಅಂತಂದ್ರೆ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ರಕ್ತಸ್ರಾವ ಆಗ್ತಾ ಇರುತ್ತೆ. ಅವಾಗ ಏನಪ್ಪ ಅಂತಂದರೆ ಆ 3 ಅವನನ್ನು ಹಿಡ್ಕೊಳ್ತಾರೆ. ಇದು ಸಹಾಯ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ವೇರ್ ಶೋಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ, ಮರುದಿನ ಇವನಿಗೆ ಅಭಿನಂದನೆಗಳು ಸುರಿಮಳೆನೇ ಆಗಿಬಿಡುತ್ತೆ. ಯಾಕೆ ಇವನು ಸ್ಕೂಲಿಗೆ ಹೋಗ್ತಾನೆ. ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಆಟ್ ಹಿಮ್ ವಿತ್ ರೆಸ್ಪೆಕ್ಟ್, ಬಹಳ ಗೌರವದಿಂದ ನೋಡ್ತಾರೆ ಇವನ ಕ್ಲಾಸ್ಮೇಟ್ಗಳು. ಆ್ಯಂಡ್ ಹಿಸ್ ಟೀಚರ್ಸ್ ಪ್ಯಾಟೆಡ್ ಹಿಸ್ ಬ್ಯಾಕ್, ಅವನ ಶಿಕ್ಷಕರು ಬೆನ್ನು ತಪ್ಪಿಸ್ತಾರೆ. ವೆರಿ ಗುಡ್, ಶಬಾಷ್, ಭಾರಿ ಒಳ್ಳೆ ಕೆಲಸ ಮಾಡಿಯಾ ಅಂತೇಳಿ. ದ ಹೆಡ್ ಮಾಸ್ಟರ್ ಸೆಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್, ಆ ಸ್ಕೂಲಿನ ಹೆಡ್ ಮಾಸ್ಟರ್ ಹೇಳ್ತಾರೆ ಇವನು ನಿಜವಾದ ಸ್ಕೌಟ್ ಅಂದರೆ ಗೂಢಚಾರಿ. ಯಾಕಂದರೆ ಎಷ್ಟೋ ದಿನ ಆದರೂ ಕೂಡ ಬರ್ಗ್ಲರ್ ಸಿಕ್ಕಿದ್ದಿಲ್ಲ ಪೊಲೀಸರಿಗೆ. ಯಾಕಂದ್ರೆ ಮೋಸ್ಟ್ ನೆಟೋರಿಯಸ್ ಬರ್ಗ್ಲರ್ ಇನ್ ದ ಡಿಸ್ಟಿಕ್, ಎಸ್ ದ ಮೋಸ್ಟ್ ನೆಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟಿಕ್ ಆ್ಯಂಡ್ ದ ಪೊಲೀಸ್ ವೇರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಅವನಿಗೆ ಪೊಲೀಸರು ಕೂಡ ಗ್ರೇಟ್ಫುಲ್ ಆಗಿದ್ರು, ಚಿರಋಣಿಯಾಗಿದ್ರು ಆತನಿಗೆ. ಯಾಕಂದರೆ ಅವನು ಎಂಥವನು ಹಿಡಿದಿದ್ಪ ಅಂತಂದರೆ ಕುಖ್ಯಾತ, ಆ ಒಂದು ಜಿಲ್ಲೆಯ ಕುಖ್ಯಾತ ಒಂದು ಬರ್ಗ್ಲರನ್ನು ಹಿಡಿದಿದ್ದ, ಹೌಸ್ ಬ್ರೇಕರನ್ನು ಹಿಡಿದಿದ್ದ, ದರೋಡೆಕೋರನನ್ನು ಹಿಡಿದಿದ್ದ. ದ ಇನ್ಸ್ಪೆಕ್ಟರ್ ಸೈಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ಇನ್ಸ್ಪೆಕ್ಟರ್ ಹೇಳ್ತಾರೆ, ನೀನು ದೊಡ್ಡವನಾದ ಮೇಲೆ ಯಾಕೆ ನೀನು ಪೊಲೀಸಿಗೆ ಜಾಯ್ನ್ ಆಗಬಾರ್ದು, ಈ ಪೊಲೀಸ್ ಇಲಾಖೆಗೆ ನೀವು ಜಾಯ್ನ್ ಆಗಬಾರ್ದು. ಯಾಕಂದ್ರೆ ಇಷ್ಟೊಂದು ಧೈರ್ಯ ಇದೆ, ಚಿಕ್ಕ ಹುಡುಗಿದ್ದಾಗಲೇ ಇಂಥ ದೊಡ್ಡ ಕೆಲಸ ಮಾಡಿದೀಯಾ, ಇಂಥ ನೆಟೋರಿಯಸ್ ಹೌಸ್ ಬ್ರೇಕರ್ನ ಹಿಡಿದು ಕೊಟ್ಟಿದೀಯಾ, ನಮಗೆ ಆಗಿರ್ತಕ್ಕಂಥ ಕೆಲಸ ನೀವು ಮಾಡಿದೀಯಲ್ಲ, ಅದಕ್ಕಾಗಿ ನನಗನ್ಸತಿ ನೀನು ದೊಡ್ಡವನಾದ ಮೇಲೆ ಪೊಲೀಸಿಗೆ ಯಾಕೆ ನೀವು ಸೇರಬಾರ್ದು ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾನೆ, ಸ್ವಾಮಿ ಸೈಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್. ಅವನು ಇನ್ಸ್ಪೆಕ್ಟರ್ ಈ ಮಾತಿಗೆ ಸೌಜನ್ಯಕ್ಕೆ ಅವರಿಗೆ ಉತ್ತರಿಸಬೇಕು ಅಂಥೇಳಿ ಹೇಳ್ತಾನೆ. ಸರ್ಟನ್ಲಿ, ಎಸ್, ಖಂಡಿತವಾಗಿಯೂ ಹೌದು, ನಾನು ಜಾಯ್ನ್ ಆಗ್ತೀನಿ ಅನ್ನುವಂಥ ಒಂದು ರೀತಿಯಲ್ಲಿ ಅವರಿಗೆ ಹೇಳ್ತಾನೆ. ಆದರೂ ಕೂಡ ಅವನೇನು ನಿರ್ಧಾರ ಮಾಡಿರ್ತಾನೆ, ಥಾಟ್ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಆ್ಯನ್ ಎಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಬಸ್ ಕಂಡಕ್ಟರ್. ಅವನು ನಿರ್ಧಾರ ಮಾಡಿರ್ತಾನೆ. ಏನಪ್ಪ ಅಂತಂದರೆ ಅವನು ಏನಾಗಬೇಕಂತ ನಿರ್ಧಾರ ಮಾಡಿರ್ತಾನೆ, ಎಂಜಿನ್ ಡ್ರೈವರ್ನೋ, ರೈಲ್ವೆ ಗಾರ್ಡ್ನೋ ಅಥವಾ ಬಸ್ ಕಂಡಕ್ಟರ್ನೋ. ಲೇಟರ್ ಇನ್ ಈಸ್ ಲೈಫ್, ಜೀವನದಲ್ಲಿ ಇದ್ಯಾವುದರಲ್ಲಿ ಒಂದು ಆಗಬೇಕಂತ ನಿರ್ಧಾರ ಮಾಡಿಬಿಟ್ಟಿರ್ತಾನೆ. ವೆನ್ ಈ ರಿಟರ್ನ್ ಹೋಮ್ ಫ್ರಾಮ್ ದ ಕ್ಲಬ್ ದ್ಯಾಟ್ ನೈಟ್ ಫಾದರ್ ಆಸ್ಕ್ಡ್ ವೆರ್ ಇಸ್ ದ ಬಾಯ್. ಆಮೇಲೆ ಅವರ ತಂದೆ ಕ್ಲಬ್ನಿಂದ ರಿಟರ್ನ್ ಬರ್ತಾರೆ. ಅವಾಗ ಕೇಳ್ತಾರೆ, ಎಲ್ಲಿ ಹುಡುಗ ಅಂತ ಕೇಳ್ತಾರೆ. ಹೀ ಈಸ್ ಅಸ್ಲೀಪ್.
ಅವರ ಮನೆಯವ್ರು ಹೇಳ್ತಾರೆ ಅವನು ಮಲ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆಲ್ರೆಡಿ ಈಗಾಗಲೇ ಮಲ್ಕೊಂಡ ಅಂತ ಹೇಳ್ತಾರೆ. ಹಿ ಡಿಡ್ ನಾಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್. ಹಿಂದಿನ ರಾತ್ರಿ ಇಡೀ ರಾತ್ರಿ ಎಲ್ಲ ಅವನು ನಿದ್ರೆನೇ ಮಾಡಿಲ್ಲ, ಅದಕ್ಕಾಗಿ ಮಲ್ಕೊಂಡಿದ್ದಾನೆ. ಸೇಡ್ ಹೀಸ್ ಮದರ್, ಅವರ ತಾಯಿ ಹೇಳ್ತಾಳೆ ಅದಕ್ಕೆ ನಿದ್ದೆನೇ ಇಲ್ಲ ಅವನಿಗೆ, ರಾತ್ರಿ ಎಲ್ಲ ಏನಾಗಿದೆ ಗೊತ್ತೈತಲ್ಲ ನಿಮಗೆ, ಅದಕ್ಕಾಗಿ ನಿದ್ದೆ ಇಲ್ಲ, ಇವಾಗ ಬೇಗ ಮಲ್ಕೊಂಡಿದ್ದಾನೆ. ವೇರ್ ಹೀ ಈಸ್ ಸ್ಲೀಪಿಂಗ್, ಮಲಗಲಿ, ಆದರೆ ಎಲ್ಲಿ ಮಲ್ಕೊಂಡಿದ್ದಾನೆ? ಇನ್ ಈಸ್ ಯೂಶುವಲ್ ಪ್ಲೇಸ್, ಅವನು ಪ್ರತಿ ಸಲ ಎಲ್ಲಿ ಮಲ್ಕೋತಿದ್ದೋ ಅದೇ ಜಾಗದಲ್ಲಿ. ಎಸ್, ಮದರ್ ಸೇಡ್ ಕ್ಯಾಸುವಲಿ, ಸಾಮಾನ್ಯವಾಗಿ ಮದರ್ ಹೇಳ್ತಾಳೆ ಹಿ ವೆಂಟ್ ಟು ಬೆಡ್ ಅಟ್ 7:30, ಅವನು 7:30ಕ್ಕೆ ಮಲಗಲಿಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಸ್ಲಿಪ್ಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಅಗೇನ್, ಫಾದರ್ ಸೇಡ್, ಮತ್ತೆ ಗ್ರ್ಯಾನಿ ಪಕ್ಕನೇ, ಅಜ್ಜಿ ಪಕ್ಕನೇ ಮಲ್ಕೊಳಕ್ಕೆ ಹೋಗಿದ್ದಾನಾ? ಎಸ್, ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್, ಕ್ಲೆವರ್ ಬಾಯ್. ಎಸ್, ಏನೂ ಆಶ್ಚರ್ಯ ಪಡುವಂತಿಲ್ಲ. ಎಸ್, ನಾನು ಬರೋಕ್ಕಿಂತ ಮೊದಲೇ ಮಲ್ಕೋಬೇಕಂತ ನಿರ್ಧಾರ ಮಾಡಿನೇ ಅವನು ಮಲ್ಕೋಲಿಕ್ಕೆ ಹೋಗಿದ್ದಾನೆ. ಎಸ್, ಕ್ಲೇವರ್ ಬಾಯ್, ಭಾಳ ಜಾಣ ಹುಡುಗ ಅಂತೇಳಿ ತಂದೆಯವರು ಹೇಳ್ತಾರೆ. ಮದರ್ ಲಾಸ್ಟ್ ಹರ್ ಟೆಂಪರ್, ತಾಯಿ ಅವಳ ಒಂದು ಸಹನೆಯನ್ನು ಕಳ್ಕೊಳ್ತಾಳೆ ಮತ್ತು ಹೇಳ್ತಾಳೆ, ಏನು ಹೇಳ್ತಾಳೆ? ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಬಿಡ್ರಿ ನೀವು ಅವನನ್ನು, ಅವನು ಎಲ್ಲಿ ಇಷ್ಟ ಆಯಿತು ಅವ್ನು ಮಲಗಲಿಕ್ಕೆ ಬಿಡ್ರಿ ಅವನನ್ನು ಅಂಥೇಳಿ ಅವರ ತಾಯಿ ಹೇಳ್ತಾಳೆ. ಯು ನಿಡ್ ನಾಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್, ಮತ್ತೆ ಅವನನ್ನು ತೊಂದರೆಗೆ ಸಿಕ್ಕಿಸಬೇಡಿ ಅಂಥೇಳಿ ಹೇಳ್ತಾಳೆ. ಫಾದರ್ ಮಮ್ಮಲ್ಡ್ ಹ್ಯಾಸ್ ಹಿ ವೆಂಟ್ ಇನ್ ಟು ಚೇಂಜ್, ಅವನು ಗೊಣಗ್ತಾನೆ, ಏನೋ ನಾನು ಅಂತ ತಿಳ್ಕೊಂಡಿದ್ದೆ ಮತ್ತು ಇವರನ್ನು ಮಾಡ್ತಾ ಇದ್ದಾರೆ. ಎಸ್, ನಾನೇನೋ ಸ್ವಲ್ಪ ಧೈರ್ಯವಂತರು ಮಾಡಬೇಕು, ಈ ಹ್ಯಾಬಿಟನ್ನು ಬಿಡಿಸ್ಬೇಕು ಅಂತ ತಿಳ್ಕೊಂಡಿದ್ದೆ, ಏನೋ ಬದಲಾವಣೆ ಮಾಡ್ಬೇಕಂತಿದ್ದೆ, ಏನು ಈ ರೀತಿ ಏನು ಗೊಣಗ್ತಿರ್ತಾರೆ. ಆಲ್ ರೈಟ್, ಮೊಲ್ಲಿಕೊಡಲ್, ಎಸ್, ಭಾಳ ಮೊಲ್ಲಿಕೊಡಲ್ ಅಂದರೆ ಮುದ್ದು ಲಾಡ್ಕಿ ಇರ್ತಾರಲ್ಲ ಹಾಗೆ. ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್, ಅಷ್ಟು ನಿಮಗಿಷ್ಟ ಬಂದಂತೆ ಅವನ್ನ ಹಾಳು ಮಾಡ್ಕೋಗ್ರಿ. ಎಸ್, ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್, ಆಮೇಲೆ ನನ್ನನ್ನು ನೀವು ಬೈಲಿಕ್ಕೆ ಹೋಗಬೇಡಿ, ನನಗೇನು ಅನ್ಲಿಕ್ಕೆ ಹೋಗಬೇಡಿ ಅಂಥೇಳಿ ತಂದೆಯವರು ಹೇಳ್ತಾರೆ. ಸ್ವಾಮಿ ಫಾಲೋವಿಂಗ್ ದ ಹೋಲ್ ಕಾನ್ವರ್ಜೇಷನ್ ಫ್ರಾಮ್ ಅಂಡರ್ ದ ಬ್ಲ್ಯಾಂಕೆಟ್, ಈ ಎಲ್ಲ ಒಂದು ಕಾನ್ವರ್ಜೇಷನ್ ಸಂಭಾಷಣೆಯನ್ನು ಆ ಬ್ಲ್ಯಾಂಕೆಟ್ನ ಒಳಗಡೆ, ರಗ್ಗಿನ ಒಳಗಡೆ ಕೇಳಿಸ್ಕೊಳ್ತಾ ಇರ್ತಾನೆ. ಅವನು ಮಲ್ಕೊಂಡಿರೋದಿಲ್ಲ, ಯಾಕಂದರೆ ಹಿ ಫೆಲ್ಟ್ ಟ್ರೆಮೆಂಡಸ್ಲಿ ರಿಲೀವ್ ಟು ಹಿಯರ್ ದ್ಯಾಟ್ ಹೀಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಆಮೇಲೆ ಅವನಿಗೆ ಮತ್ತೆ ಏನಪ್ಪ ಅಂದರೆ ಅವನಿಗೆ ಹೋದ ಜೀವ ಬಂದಂಗೆ ಆಗುತ್ತೆ. ಏನಪ್ಪ ಅಂತಂದರೆ ಕೊನೆಗೆ ನಮ್ಮಪ್ಪ ನಾನು ಬಿಟ್ಬಿಟ್ನಲ್ಲ, ನಾನು ಮಲಗಲಿಕ್ಕೆ ಬಿಟ್ನಲ್ಲ ಅನ್ನುವಂಥ ತಿಳ್ಕೊಂಡು ಏನಪ್ಪ ಅಂತಂದರೆ ಅವನು ರಿಲೀವ್ ಆಗ್ತಾನೆ. ಎಸ್, ಮತ್ತು ಹೋದ ಜೀವ ಬಂದಂಥ ಒಂದು ಅನುಭವ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸ್ಟೋರಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.